ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವರ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿಯೇ 5 ರಿಂದ 10 ನಿಮಿಷದಲ್ಲಿ ಗ್ಲೋಯಿಂಗ್ ಸ್ಕಿನ್ ಯಾವ ಥರ ಮಾಡ್ಕೋಬೋದು, ಫೇಶಿಯಲ್ನಂತಹ ಗ್ಲೋಯಿಂಗ್ ಸ್ಕಿನ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನಿಲ್ಲ, ಮನೇಲಿರೋ ಗ್ಲೋಯಿಂಗ್ ಸ್ಕಿನ್ನ ಮಾಡ್ಕೋಬೋದು. ಫೇಶಿಯಲ್ ಮಾಡಿಸಿದಾಗ ಯಾವ ಥರ ಗ್ಲೋ ಬರುತ್ತೆ ನಮಗೆ, ಅದೇ ಥರ ಮನೇಲಿರೋ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಗ್ಲೋಯಿಂಗ್ ಸ್ಕಿನ್ನ ಪಡ್ಕೋಬೋದು. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ, ಅದಕ್ಕೆ ಯಾವ್ಯಾವ ಥರ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮಗೆ ಸ್ಕಿಪ್ ಮಾಡ್ತಾ ನೋಡಿದ್ರೆ ನೀವು ನಾನು ಏನೇನು ಹೇಳ್ಕೊಟ್ಟಿದ್ದೀನಿ, ಏನು ಮಾಡಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡ್ದಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನು ಯಾರ್ಯಾರು ನೋಡ್ತಿದ್ದೀರಾ ನೀವು ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇವಾಗ ಏನೇನು ಬೇಕು ಅಂತ ನೋಡಿ, ಯಾವ್ಯಾವ ಪದಾರ್ಥ ಬೇಕು ಅಂತ ನೋಡೋಣ. ಇವಾಗ ನಾನು ಒಂದು ಟೊಮೊಟೊನ ತೊಗೊಂಡಿದ್ದೀನಿ. ನೀವು ಹುಳಿ ಟೊಮೊಟೊನಾದರೂ ತೊಗೋಬೋದು, ಇಲ್ಲ ಇನ್ನೊಂದು ಬಾದಾಮ್ ಟೊಮೊಟೊ ಅಂತಾರೆ, ಸ್ವೀಟ್ ಟೊಮೊಟೊ ಅಂತಾರೆ, ಆ ಟೊಮೊಟೊನಾದರೂ ತೊಗೋಬೋದು. ಇವಾಗ ಅರ್ಧ ಹೋಲ್ ಟೊಮೊಟೊನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಸಕ್ಕರೆನ ಫುಲ್ಲು ಕಾಳು ಥರ ಯೂಸ್ ಮಾಡೋಕ್ಕಿಂತ ಒಂಚೂರು ಪೌಡ್ರ್ ಥರ ಮಾಡ್ಕೊಂಡು ಯೂಸ್ ಮಾಡಿ. ಕಾಫಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಅರ್ಧ ಸ್ಪೂನಷ್ಟು ಹನಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಆದಷ್ಟು ಪ್ಯೂರ್ ಹನಿನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಡಾಬರ್ ಹನಿ ಆ ಥರ ಎಲ್ಲ ಸಿಗುತ್ತಲ್ವ, ಅದನ್ನು ಯೂಸ್ ಮಾಡ್ಕೋಬೇಕು. ಇವಾಗ ನಾನು ಟೊಮೊಟೊ, ಕಾಫಿ ಪೌಡ್ರು ಮತ್ತು ಹನಿನ ಹಾಕ್ಕೊಂಡು ಈ ಥರ ಶುಗರ್ ಪೌಡ್ರನ್ನ ಹಾಕ್ಕೊಂಡು ನಾನು ಈ ಥರ ಮಸಾಜ್ ಮಾಡ್ಕೊತೀನಿ. ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಲೆಂತ್ ಆಗಿದೆ ಅಂತ ನಾನು ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ. ಇಷ್ಟೊಂದು ಜೋರಾಗಿ ರಬ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮಧ್ಯದಲ್ಲಿ ಹಾಕಿದ್ದೀನಿ ನಾನು ಎಷ್ಟು ಸ್ಲೋ ಆಗಿ ಮಸಾಜ್ ಮಾಡ್ಕೊತೀನಿ ಅಂತ. ಇದನ್ನು ನಿಧಾನಕ್ಕೆ ಮಸಾಜ್ ಮಾಡಬೇಕು. ನಾವು ಏನು ಫೇಶಿಯಲ್ ಮಾಡಿದಾಗ ನಮಗೆ ಯಾವ ಥರ ಗ್ಲೋ ಸಿಗುತ್ತೆ ಅದೇ ಥರ 5 ರಿಂದ 10 ನಿಮಿಷದಲ್ಲಿ ನಾವು ಈ ಗ್ಲೋನ ಪಡ್ಕೋಬೋದು. ಈ ಟೊಮೊಟೊ ಅನ್ನೋದಾದರೆ ಟೊಮೊಟೊ ಏನು ಕೆಲಸ ಮಾಡುತ್ತಂದರೆ, ನಮ್ಮ ಸ್ಕಿನ್ ಮೇಲೆ ಏನಾದರೂ ಡೆಡ್ ಸ್ಕಿನ್ ಇದ್ದರೆ ಮತ್ತು ಏನಾದರೂ ಟ್ಯಾನ್ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನು ವೈಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಏನಾದರೂ ರ್ಯಾಷಸ್ ಇದ್ದರೆ ಅದನ್ನು ಹೋಗಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ಶುಗರ್ನ ನಾವು ಸ್ಕ್ರಬ್ ರೀತಿಲಿ ಯೂಸ್ ಮಾಡ್ಕೋಬೋದು. ಶುಗರು ನಮ್ಮ ಡೆಡ್ ಸ್ಕಿನ್ನನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಮ್ಮ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನಿಗೆ ಒಳ್ಳೆ ಒಂದು ಸ್ಕ್ರಬ್ ಥರ ಯೂಸ್ ಆಗಿ ನಮ್ಮ ಸ್ಕಿನ್ ಗ್ಲೋ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಶುಗರು. ಹಾಗೆಯೇ ಹನಿ ಅಂತ ಹೇಳಬೇಕಂದ್ರೆ, ಕೆಲವೊಬ್ಬರು ಹನಿ ಅಂದರೆ ಹೆದರುತ್ತಾರೆ. ಯಾಕಂದರೆ ಹೇರ್ಸ್ ಎಲ್ಲ ವೈಟ್ ಆಗುತ್ತೆ ಹನಿ ಯೂಸ್ ಮಾಡಿದ್ರೆ ಅಂತ ಹೇಳ್ತಾರೆ. ಹಾಗೇನಿಲ್ಲ, ಹನಿ ನಮ್ಮ ಸ್ಕಿನ್ನನ್ನು ಗ್ಲೋ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಸ್ಕಿನ್ನನ್ನು ಒಳಗಡೆಯಿಂದ ಗ್ಲೋ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹನಿ. ಹಾಗೆಯೇ ನಮ್ಮ ಸ್ಕಿನ್ನಿಗೊಂದು ಇನ್ಸ್ಟೆಂಟ್ ಗ್ಲೋ ಕೊಡಲಿಕ್ಕೆ, ಇನ್ಸ್ಟೆಂಟ್ ಕಲರ್ ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಹನಿ. ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. ಹಾಗೆಯೇ ನೀವು ನೋಡಿರ್ಬೋದು, ನಾನು ಮಸಾಜೆಲ್ಲ ಮಾಡಾಗಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ ಸ್ಕಿನ್ನು. ನಾನು ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ಸ್ಕಿನ್ ಗ್ಲೋಯಿಂಗ್ ಬಂದಿದೆ ಅಂತ. ಇವಾಗ ನಾನು ಇದನ್ನೆಲ್ಲ ಅಪ್ಲೈ ಮಾಡಿ ಒಂದು 5 ನಿಮಿಷ ನಾನು ನಿಧಾನಕ್ಕೆ ಅಪ್ಲೈ ಮಾಡಿದ್ದೀನಿ. ವಿಡಿಯೋ ಸ್ಪೀಡ್ ಆಗಿರೋದ್ರಿಂದ ಲೆಂತ್ ಆಗುತ್ತೆ ಅಂತ, ಜಾಸ್ತಿ ಲೆಂತ್ ಬೇಡ ಅಂತ ನಾನು ಸ್ಪೀಡ್ ಮಾಡಿ ವಿಡಿಯೋನ ತೋರಿಸಿದ್ದೀನಿ. ಹಾಗಾಗಿ ನಿಮಗೆ ಸ್ಪೀಡ್ ಅನ್ನಿಸ್ಬೋದು. ನೀವು ನಿಧಾನವಾಗಿಯೇ ಮಸಾಜ್, ನೀವು ನಾರ್ಮಲಾಗಿ ಯಾವ ಥರ ನಿಧಾನವಾಗಿ ಮಸಾಜ್ ಮಾಡ್ಕೊತೀರಾ ಅದೇ ಥರ ಫೇಸ್ ಮೇಲೆ ಮಸಾಜ್ನ ಮಾಡ್ಕೋಬೋದು. ಈ ಸ್ಕಿನ್ನು ನಾನು ವಾಶ್ ಮಾಡಿ, ಫೇಸನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಆಗಿ, ಎಷ್ಟು ಚೆನ್ನಾಗಿ ಯಾವ ಥರ ರಿಸಲ್ಟ್ ಬಂದಿದೆ ಅಂತ ನೀವೇ ನೋಡಿ. ಫಸ್ಟು ಇದು ಫೇಸಿಗೂ ಇವಾಗ ನಾನು ಅದೂ ಫೇಸ್ ವಾಶ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ತುಂಬಾ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ನಾವು 5 ರಿಂದ 10 ನಿಮಿಷದಲ್ಲಿ ನಾವು ಗ್ಲೋಯಿಂಗ್ ಸ್ಕಿನ್ನನ್ನು ಪಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿತ್ತು, ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್